ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಇಡ್ಲಿಗೆ ಒಂದು ಒಳ್ಳೆ ವೆಜ್ ಸಾಂಬಾರು ಮಾಡಿದ್ದೀನಿ. ವೆಜ್ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ಒಂದು ಸಲ ಎಲ್ಲ ನೋಡ್ಕೊಂಡು ಬರೋಣ. ನೋಡಿ, ಸಾಂಬಾರು ರೆಡಿಯಾಗಿದೆ. ಎಲ್ಲ ಮಿಕ್ಸ್ ತರಕಾರಿ ಸಾಂಬಾರು ನಾನು ಹೇಗೆ ಮಾಡೋದು ಅಂತ ಫುಲ್ಲು ವೀಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲ ನೋಡಿ ನನಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೋಡಿ, ಒಳ್ಳೆ ಸಾಂಬಾರು ರೆಡಿ ಇದೆ. ಎಲ್ಲ ಮಿಕ್ಸ್ ತರಕಾರಿ ಸಾಂಬಾರು. ಈ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ಫುಲ್ಲು ವೀಡಿಯೋ ಮಾಡಿ ಹಾಕಿದ್ದೀನಿ. ಆ ವೀಡಿಯೋ ಒಂದು ಸಲ ಫುಲ್ಲು ನೋಡ್ಕೊಬನ್ನಿ. ನೋಡಿ, ಸಾಂಬಾರು ಜೊತೆ ಚಟ್ನಿನೂ ಮಾಡಿದ್ದೀನಿ. ಚಟ್ನಿನೂ ರೆಡಿಯಾಗಿದೆ. ಈ ಸಾಂಬಾರು ಹೇಗೆ ಮಾಡೋದು ಇಡ್ಲಿಗೆ ಅಂತ ಫುಲ್ಲು ವೀಡಿಯೋ ಹಾಕಿದ್ದೀನಿ. ನೋಡಿ ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಸವಿತಾ. ನನ್ನ ಹೊಸ ಚಾನಲು ಸವಿತಾ ರುಚಿ ಅಂತ ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಮ್ಮ ಮನೇಲಿ ಇಡ್ಲಿಗೆ ಈ ಮೈಸೂರು ಬೇಳೆ ಹಾಕಿ ಸಾಂಬಾರು ಹಿಂಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ. ಇಡ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಮೈಸೂರು ಬೇಳೆ ಹಾಕಿ ಸಾಂಬಾರು. ಇದು ನೋಡಿ, ಮೈಸೂರು ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮೈಸೂರು ಬೇಳೆ ಮಿಕ್ಸ್ ವೆಜ್ ತರಕಾರಿ ಸಾಂಬಾರು. ಅದಕ್ಕೆ ನಾನಿವಾಗ ಮೈಸೂರು ಬೇಳೆಗೆ ಜೊತೆ ನಾನು ಒಂದು ಸ್ವಲ್ಪ 4-5 ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ಮೇಲೆ ಒಂದು 4-5 ಕರಿಬೇವು ಸೊಪ್ಪು, ದಪ್ಪಗೆ ಹಚ್ಚಿದಂಥ 2 ಈರುಳ್ಳಿ, ಆಮೇಲೆ ಇದು ಬೆಳ್ಳುಳ್ಳಿ, ಆಮೇಲೆ ಅದಕ್ಕೇ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ. ಇದು ಇಡ್ಲಿಗೆ ಒಂದು ಸಿಂಪಲ್ಲಾದ ಸಾಂಬಾರು, ವೆಜ್ ಮಿಕ್ಸ್ ತರಕಾರಿ ಹಾಕಿ. ನಾನು ಫಸ್ಟು ಇವಾಗ ಏನು ಮಾಡಬೇಕಂದ್ರೆ, ಈ ಮೈಸೂರು ಬೇಳೆ ಮತ್ತು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ, ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ನೀರು, ನೀರು ಮಿಕ್ಸ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಏನು ಮಾಡಿ ಅಂದರೆ, ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ಬೇಕು. ಒಂದೇ ವಿಸಿಲ್, ಆಮೇಲೆ ತರಕಾರಿ ಹಾಕಿ ಒಂದು ವಿಸಿಲ್. ನೋಡಿ, ಇವಾಗ ಕುಕ್ಕರು ಮುಚ್ಚಳ ಹಾಕಿ ಒಂದು ವಿಸಿಲ್ ಮಾಡ್ಕೊಳ್ತೀನಿ. ಮಿಕ್ಕಿದ ಆಮೇಲೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ 2 ವಿಸಿಲ್ ಆಗಿ ಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ, ಬೇಳೆ ಸೂಪರಾಗಿ ಬೆಂದಿದೆ. ನಾನು ಫಸ್ಟೇ ಬೇಳೆನ ಸ್ವಲ್ಪ ಬೇಯಿಸ್ಕೊಳ್ತೀನಿ. ನೋಡಿ, ಟೊಮೆಟೊ ನಿಮಗೆ ತೋರಿಸಿದ್ನಲ್ಲ, ಎಲ್ಲ ಅರಿಶಿನ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಬೇಳೆ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ನಾನು ಅದಕ್ಕೆ ಇವಾಗ ತರಕಾರಿ ಹಾಕ್ತೀನಿ. ನೋಡಿ, ಇವಾಗ ಇದರಲ್ಲಿ ತೊಂಡೆಕಾಯಿ ಮತ್ತು ಕ್ಯಾರೆಟು, ಮುಲ್ಲಂಗಿ, ನಮ್ಮ ಮನೇಲಿ ಅಷ್ಟೇ ಇದ್ದಿದ್ದು ತರಕಾರಿ, ಅದನ್ನೇ ಹಾಕ್ತೀನಿ. ತರಕಾರಿ ಹಾಕ್ತಿದ್ದೀನಿ. ನೋಡಿ, ತರಕಾರಿ ಹಾಕಿ ಅದಕ್ಕೆ ಕಲ್ಲುಪ್ಪು ಹಾಕ್ತೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತೀನಿ. ಆಮೇಲೆ ಸಾಂಬಾರು ಅಂದರೆ ಸಾಂಬಾರು ಪೌಡ್ರು ಬೇಕೇ ಬೇಕು. ಇದು ಮನೇಲೇ ಮಾಡಿದ ಸಾಂಬಾರು ಪೌಡರು, ಅದೊಂದು 2 ಸ್ಪೂನ್ ಹಾಕ್ತೀನಿ. ಇಡ್ಲಿಗೆ ಸಾಂಬಾರು ಇದು. ನೋಡಿ, 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಮನೇಲಿ ಏನು ತರಕಾರಿ ಇದೆ ಅದೇ ಹಾಕಿ ಮಾಡಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರು ಹಾಕ್ತೀನಿ. ಹಾಕಿ ಒಂದೇ ಒಂದು ವಿಸಿಲ್ ಮಾಡಬೇಕು. ನೀರು ಹಾಕಿದ್ಮೇಲೆ ಒಂದೇ ಒಂದು ವಿಸಿಲ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದೇ ಒಂದು ವಿಸಿಲ್ ತರಕಾರಿ ಹಾಕಿ ಬೇಯಿಸಿದ್ದೀನಿ. ಫುಲ್ಲು ತರಕಾರಿ ಹಾಕಿ ಬೆಂದಿದೆ. ಇವಾಗ ಹೆಂಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಬೇಳೆ ಜೊತೆ ಮಿಕ್ಸ್ ತರಕಾರಿ ಹಾಕಿ ಒಂದೇ ಒಂದು ವಿಸಿಲ್ ಹಾಕಿದ್ದೀನಿ. ಚೆನ್ನಾಗಿ ಇವಾಗ ಅದು ಎಲ್ಲ ತರಕಾರಿ ಬೆಂದಿದೆ. ನಾನು ಕೊನೆಗೆ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕಿದ್ರೆ ಮುಗಿಯಿತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕ್ತೀನಿ ಫ್ರೆಂಡ್ಸ್. ಆವಾಗಲೇ ನಾನು ಬೇಯಬೇಕಾದ್ರೇ ಬೆಳ್ಳುಳ್ಳಿ,
ಸ್ವಲ್ಪ ಈರುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿದೆ. ಇವಾಗ ಸಾಸಿವೆ ಹಾಕಿದ್ಮೇಲೆ ಒಂದು ಚೂರು ಹಿಂಗೆ ಹಾಕಿ, ಸಾಂಬಾರಿಗೆ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿದ್ಮೇಲೆ ಒಂದು ನೋಡಿ ಈ ಒಣಮೆಣಸಿನ್ಕಾಯಿ ಕರಿಬೇವು, ಇಡ್ಲಿಗೆ ಸಿಂಪಲಾದ ಸಾಂಬಾರು. ಅದೆಲ್ಲ ಬೇಳೆ ಜೊತೆ ಮೈಸೂರು ಬೇಳೆ ಹಾಕಿರೋದು, ತೊಗರಿ ಬೇಳೆ ಎಲ್ಲ. ಈ ಒಗ್ಗರಣೆಗೆ ಇವಾಗ ಸಾಂಬಾರು ಇಟ್ಟು ಇದಕ್ಕೆ ಹಾಕ್ತೀನಿ. ಬಿಸಿ ಬಿಸಿಯಾದ ಸಾಂಬಾರು ರೆಡಿಯಾಗಿದೆ.